ಪ್ರಿಯ ಸ್ನೇಹಿತರೆ, ಬೆಳಕಾಗು ಚೇತನದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಾತ್ವಿಕ ಧರ್ಮ ಬಾಂಧವರೇ, ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಈ ಸೃಷ್ಟಿಯಲ್ಲಿ ಅನೇಕ ಚರಾಚರ ಜೀವರಾಶಿಗಳ ಅನುಕೂಲಕ್ಕಾಗಿ ವ್ಯವಸ್ಥೆಯ ದೃಷ್ಟಿಯಿಂದ ಪಂಚತತ್ವಗಳನ್ನು ನಿರ್ಮಾಣ ಮಾಡಿದ್ದಾನೆ. ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ. ಈ ಪಂಚತತ್ವಗಳಲ್ಲಿ ಪ್ರಕೃತಿ ಇದು ಬಹಳ ಮುಖ್ಯವಾದಂಥದ್ದು. ಈ ಪ್ರಕೃತಿಯಲ್ಲಿ ಗಿಡಮರ ಬಳ್ಳಿಗಳು, ಸಸ್ಯ ಸಂಕುಲಗಳು ಕೊಡುವಂಥ ಕೊಡುಗೆ ಅದು ಅಪರಂಪಾರ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಪ್ರಾಯಶಃ ನಮಗೆ ಗಿಡಮರ ಬಳ್ಳಿಗಳು ಕೊಡುವಂಥದ್ದು ನೆರಳನ್ನು, ಶುದ್ಧವಾದ ಆಮ್ಲಜನಕವನ್ನು, ಆನಂತರ ಸುಗಂಧಭರಿತವಾದ ಪುಷ್ಪಗಳನ್ನು, ಪತ್ರಿಯನ್ನು, ಹಣ್ಣು ಕಾಯಿಗಳನ್ನು, ವನಸ್ಪತಿಗಳನ್ನು, ಗಿಡಮೂಲಿಕೆಗಳನ್ನು, ಆನಂತರ ಜಡಿಬೂಟಿಗಳನ್ನು, ಆನಂತರ ಆಹಾರ ಪದಾರ್ಥಗಳನ್ನು, ಆನಂತರ ದವಸ ಧಾನ್ಯಗಳನ್ನು, ಔಷಧಿಯ ಗುಣಗಳನ್ನು, ಆನಂತರ ಪ್ರತಿಯೊಬ್ಬ ಜೀವರಾಶಿಗಳಿಗೆ, ಪ್ರತಿಯೊಂದು ಜೀವಿಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥವು ಈ ಗಿಡಮರ ಬಳ್ಳಿಗಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದರ ಜೊತೆಯಲ್ಲಿ ಎಲ್ಲಿ ಕಾಡು ಇದೆ ಅಲ್ಲಿ ನಾಡು ಸುರಕ್ಷಿತವಾಗಿದೆ. ಎಲ್ಲಿ ಕಾಡು ಇದೆ ಅಲ್ಲಿ ಮಳೆ ಇದೆ. ಎಲ್ಲಿ ಮಳೆಗಿದೆ ಅಲ್ಲಿ ಬೆಳೆ ಇದೆ. ಎಲ್ಲಿ ಬೆಳೆಗಿದೆ ಅಲ್ಲಿ ಜಗತ್ತು ಇದೆ. ಅಂದರೆ ಸಕಲ ಚರಾಚರ ಜೀವರಾಶಿಗಳಿದ್ದಾವೆ. ಇವೆಲ್ಲವನ್ನು ಕೊಡುವಂಥದ್ದು ಯಾವುದು ಅಂತ ಕೇಳಿದರೆ ಗಿಡಮರ ಬಳ್ಳಿಗಳು ಅಂತೇಳಿ ಹೇಳಿಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವುಗಳ ಕೊಡುಗೆ ಅಪರಂಪಾರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರೋಪಕಾರಾಯ ಫಲಂತಿ ವೃಕ್ಷಾಹ. ಶಾಸ್ತ್ರ ಹೇಳಿಕೊಂಡು ಬಂದಿದೆ, ಗಿಡಮರ ಬಳ್ಳಿಗಳು, ವೃಕ್ಷಗಳು ಸಕಲ ಚರಾಚರ ಜೀವರಾಶಿಗಳ ಒಳಿತಿಗಾಗಿ ಇದ್ದಾವೆ ಅಂಥೇಳಿ. ಹೂವನ್ನು ಕೊಡ್ತಿದ್ದಾವೆ, ಹಣ್ಣನ್ನು ಕೊಡ್ತಿದ್ದಾವೆ, ನೆರಳನ್ನು ಕೊಟ್ಟಿದ್ದಾವೆ. ಈ ಎಲ್ಲ ಸಸ್ಯ ಸಂಕುಲಗಳಿಂದ ಇವೆಲ್ಲವನ್ನು ನಾವು ಪಡ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ಭಗವಂತನಿಂದ ಸೃಷ್ಟಿಗೊಳಗಾಗಿರ್ತಕ್ಕಂಥ ಈ ವೃಕ್ಷ ಸಸ್ಯ ಸಂಕುಲಗಳು ಭಗವಂತನ ಅಡಿಯಿಂದ ಮುಡಿಯವರೆಗೆ ಅಲಂಕಾರಕ್ಕಾಗಿ ಹೂವನ್ನು, ಪತ್ರಿಯನ್ನು, ನೈವೇದ್ಯಕ್ಕಾಗಿ ಹಣ್ಣುಗಳನ್ನು, ಕಾಯಿಗಳನ್ನು ಅರ್ಪಣೆ ಮಾಡಿ ತಮ್ಮ ಬದುಕನ್ನು ಸಾರ್ಥಕ್ಯದ ಕಡೆಗೆ ಕರೆದುಕೊಂಡು ಹೋಗಿದ್ದಾವೆ ಅನ್ನೋದನ್ನು ಶಾಸ್ತ್ರಗಳು ಬಹಳ ಸ್ಪಷ್ಟವಾಗಿ, ಸುಲಲಿತವಾಗಿ ಹೇಳಿಕೊಂಡು ಬಂದಿದ್ದಾವೆ. ಅದರ ಜೊತೆಗೆ ಈ ಗಿಡಮರ ಬಳ್ಳಿಗಳ ಕೊಡುಗೆಯ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿಕೊಂಡು ಬಂದಿದ್ದಾರೆ. ಮರಗಳನ್ನು ನೆಡುವುದರಿಂದ ಬರುವ ಪುಣ್ಯದ ಬಗ್ಗೆ ನಮ್ಮ ಪುರಾಣಗಳು, ಶಾಸ್ತ್ರಗಳು ಬಹಳ ವಿಸ್ತೃತವಾಗಿ ಹೇಳಲಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ವೃಕ್ಷ ಬೆಳೆಸಿ ಪುಣ್ಯ ಗಳಿಸಿ. ಅದರ ಜೊತೆಯಲ್ಲಿ ಮತ್ಸ್ಯ ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಹೀಗಿದೆ, ದಶಕೂಪ ಸಮಾವಾಪಿ ದಶವಾಪಿ ಸಮೋರ್ಹದ ದಶರ್ಹದ ಸಮಃ ಪುತ್ರೋ ದಶಪುತ್ರ ಸಮೋ ದ್ರುಮಃ. ಅವ್ರು ಹೇಳ್ತಾ ಇದ್ದಾರೆ, 10 ಬಾವಿಗಳಿಗೆ ಸಮ ಒಂದು ಕೆರೆ. ನಾವು 10 ಬಾವಿಗಳ ತೆಗೆಸೋದು ಎಷ್ಟು ಮಹತ್ವದ್ದು, ಅದಕ್ಕೆ ಎಲ್ಲಕ್ಕೆ ಸಮಾನವಾಗಿ ಒಂದು ಕೆರೆ ಅಷ್ಟು ಕೆಲಸವನ್ನು ಮಾಡುತ್ತೆ. ಆನಂತರ ಹೇಳ್ತಾರೆ, 10 ಕೆರೆಗಳಿಗೆ ಒಂದು ಸರೋವರ ಸಮನಾದಂಥ ಕೆಲಸವನ್ನು ಮಾಡುತ್ತೆ. 10 ಸರೋವರಗಳಿಗೆ ಸಮಾನವಾಗಿ ಒಬ್ಬ ಮಗ ಇದ್ದಾನೆ ಅಂಥೇಳಿ. 10 ಮಕ್ಕಳಿಗೆ ಸಮ ಒಂದು ಮರ. ನಾವು ಒಂದು ವೃಕ್ಷವನ್ನು ಬೆಳೆಸಿದ್ವಿ ಅಂತ ಕೇಳಿದರೆ 10 ಮಕ್ಕಳಿಗೆ ಸಮಾನವಾಗಿರ್ತಕ್ಕಂಥ ಪುಣ್ಯದ ಫಲ, ಆ ಕಾರ್ಯ ಆ ಮರದಿಂದ ಆಗತ್ತೆ ಅಂಥೇಳಿ. ಅಂದರೆ ಎಷ್ಟು ಜೀವಿಗಳ ಬದುಕಲಿಕ್ಕೆ ಆಧಾರವಾಗತ್ತೆ, ಆನಂತರ ಎಷ್ಟು ವರ್ಷಗಳ ಕಾಲ ಆಮ್ಲಜನಕವನ್ನು ಕೊಡುತ್ತೆ, ಆನಂತರ ಹಣ್ಣು, ಹೂವು, ಪತ್ರಿಗಳನ್ನು ಕೊಡುತ್ತೆ ಆ ಮರ. ಅದಕ್ಕಾಗಿ ವೃಕ್ಷಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಪುರಾಣಗಳಲ್ಲೂ ಕೂಡ, ಇತಿಹಾಸದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು. ಅದರ ಜೊತೆಗೆ ವರಾಹ ಪುರಾಣವೂ ಕೂಡ, ಅದರಲ್ಲಿ ಒಂದು ಶ್ಲೋಕ ಹೀಗಿದೆ, ಬಹಳ ಸುಂದರವಾಗಿ ಬರೆದಿದ್ದಾರೆ. ಅಶ್ವತ್ಥಮೇಕಂ ಪಿಶುಮಂದಮೇಕಂ ನೆಗ್ರೋದಮೇಕಂ ದಶಚಿಂಚಣೀಕಂ. ಎಂಥ ಮಾತು ಅಂತ ಕೇಳಿದರೆ, ಒಂದು ಅರಳಿ, ಒಂದು ಬೇವು, ಒಂದು ಆಲ, 10 ಹುಣಸೆ ಇವೇನಾದರೂ ನೆಟ್ಟಿದ್ರು ಅಂತ ಕೇಳಿದರೆ ಇವನ್ನು ನೆಟ್ಟವರಿಗೆ ನರಕದ ಬಾಗಿಲು ಮುಚ್ಚುತ್ತದೆ ಅಂಥೇಳಿ. ಅಂದರೆ ಸ್ವರ್ಗದ ಬಾಗಿಲಿಗೆ ಅವ್ರು ಹೋಗ್ತಾರೆ, ಅಷ್ಟು ಪುಣ್ಯ ಅವರಿಗೆ ಬರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ವರಾಹ ಪುರಾಣದಲ್ಲಿ ಬರೆದಿದ್ದಾರೆ ಅಂಥೇಳಿ. ಆನಂತರ ಪದ್ಮಪುರಾಣ ಹೀಗೆ ಹೇಳುತ್ತೆ, ಎಂಥ ಸುಂದರವಾಗಿ ಹೇಳಿಕೊಂಡು ಬಂದಿದ್ದಾರೆ. ವೃಕ್ಷಾರೋಪಣ ಕರ್ತಾರಃ ತೇ ನರ
ಸ್ವರ್ಗಗಾಮಿನಃ. ಅಂದರೆ ಮರವನ್ನು ನೆಡುವವರು ಸ್ವರ್ಗಕ್ಕೆ ನೇರವಾಗಿ ಹೋಗ್ತಾರೆ ಅಂತ ಪದ್ಮಪುರಾಣ ಹೇಳಿಕೊಂಡು ಬಂದಿದೆ. ಆನಂತರ ಮತ್ತೆ ಹೇಳ್ತಾ ಇದ್ದಾರೆ, ಪಂಚವಟಿ ಮರಗಳನ್ನು ನೆಟ್ಟರೆ ನಮಗೇನು ಫಲ ಸಿಗುತ್ತೆ ಅಂತ ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅರಳಿ ಮರ ಅಥವಾ ಅಶ್ವತ್ಥ ಮರ, ಇದು ಬ್ರಹ್ಮ, ವಿಷ್ಣು, ಶಿವ ಇವರ ವಾಸಸ್ಥಾನ ಅಂತ ಹೇಳಿಕೊಂಡು ಬಂದಿದ್ದಾರೆ. ಒಂದು ಅರಳಿ ಮರವನ್ನು ನೆಡೋದ್ರಿಂದ 1,000 ಯಜ್ಞವನ್ನು ಮಾಡಿದಷ್ಟು ಫಲ ಅವರಿಗೆ ಲಭ್ಯವಾಗತ್ತೆ ಅಂಥೇಳಿ. ಆನಂತರ ಶನಿ ದೋಷ, ಆನಂತರ 7.5 ಶನಿ, ಅಷ್ಟಮ ಶನಿ, ಪಂಚಮ ಶನಿ ಅನ್ನುವಂಥ ಶನಿಗ್ರಹದ ದೋಷ ಅರಳಿ ವೃಕ್ಷವನ್ನು ನೆಡೋದ್ರಿಂದ ಪರಿಹಾರವಾಗತ್ತೆ ಅಂತ ಶಾಸ್ತ್ರಗಳು ಹೇಳಿಕೊಂಡು ಬಂದಿದ್ದಾವೆ. ಆನಂತರ ಹೇಳ್ತಾರೆ, ಬೇವಿನ ಮರವನ್ನು ನೆಡೋದ್ರಿಂದ ಆ ಮನುಷ್ಯನ ಶರೀರದಲ್ಲಿರುವಂಥ ಅನೇಕ ಪ್ರಕಾರ ರೋಗಗಳು ನಾಶವಾಗತ್ತೆ. ಆನಂತರ ಬೇವನ್ನು ನೆಡುವ ಮನೆ, ಅವ್ರು ಹೇಳ್ತಾರೆ, ಯಮನ ಭಯ ಕೂಡ ದೂರವಾಗತ್ತೆ ಅನ್ನೋದನ್ನು ನಮ್ಮ ಶಾಸ್ತ್ರಗಳು ಹೇಳಿಕೊಂಡು ಬಂದಿದ್ದಾವೆ. ಆನಂತರ ಆಲದ ಮರ, ವಟವೃಕ್ಷ ಅಂತ ಕರಿತಾ ಇದ್ದಾರೆ. ಇದನ್ನು ನೆಡೋದ್ರಿಂದ ದೀರ್ಘಾಯುಷ್ಯ ಆ ಪರಿವಾರದಲ್ಲಿ ಲಭ್ಯವಾಗತ್ತೆ ಅಂಥೇಳಿ. ಅಕಸ್ಮಾತ್ ಏನಾದರೂ ಆಯುಷ್ಯದಲ್ಲಿ ಒಂದಷ್ಟು ವ್ಯತ್ಯಾಸವಿತ್ತು ಅಂತ ಕೇಳಿದರೆ, ಆಲದ ಮರವನ್ನು ನೆಟ್ಟು ಅದನ್ನು ನೀರು ಹಾಕಿ ಗೊಬ್ಬರವನ್ನು ಹಾಕಿ ಚೆನ್ನಾಗಿ ಬೆಳೆಸಿದ್ರು ಅಂತ ಕೇಳಿದರೆ ಅವರಿಗೆ ಆಯುಷ್ಯ ವೃದ್ಧಿ ಆಗತ್ತೆ ಅನ್ನೋದನ್ನು ಶಾಸ್ತ್ರಗಳು ಹೇಳಿಕೊಂಡು ಬಂದಿದ್ದಾವೆ ಅಂತಕ್ಕಂಥದ್ದು. ಆನಂತರ ಹೇಳ್ತಾ ಇದ್ದಾರೆ, ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಬಿಲ್ವಪತ್ರೆಯನ್ನು ನೆಟ್ಟು ಅದಕ್ಕೆ ಯಾವ ಗೊಬ್ಬರವನ್ನು ಹಾಕಿ ನೀರನ್ನು ಎರೆದು ಚೆನ್ನಾಗಿ ಬೆಳೆಸಿ ಅದನ್ನು ಪೂಜೆ ಮಾಡೋದ್ರಿಂದ ಎಂಥ ಪುಣ್ಯ ಬರ್ತದೆ ಅಂತ ಕೇಳಿದರೆ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಪುಣ್ಯ. ಅಂದರೆ 1000 ಕೋಟಿ ಲಿಂಗಗಳ ಪೂಜಿಸಿದ ಫಲ ಆ ವ್ಯಕ್ತಿಗೆ ಬರುತ್ತೆ ಅಂತೇಳಿ ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಮಾತು. ಅಂಥ ಪುಣ್ಯ ಆ ವ್ಯಕ್ತಿಗೆ ಬರುತ್ತೆ ಅಂತೇಳಿ. ಆನಂತರ ಅತ್ತಿಮರ, ಇದು ಕೂಡ ಸಾಕ್ಷಾತ್ ದತ್ತಾತ್ರೇಯ ಸ್ವಾಮಿಯ ವಾಸಸ್ಥಾನ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ನೆಡೋದ್ರಿಂದ ಏನಾಗತ್ತೆ, ಅನೇಕ ಪ್ರಕಾರ ದೋಷಗಳು ದೂರವಾಗತ್ತೆ. ಒಂದು ದೇವಸ್ಥಾನವನ್ನು ಕಟ್ಟಿದಷ್ಟು ಪುಣ್ಯ ಆ ವ್ಯಕ್ತಿಗೆ ಲಭ್ಯವಾಗತ್ತೆ. ಒಂದು ಆಸ್ಪತ್ರೆಯನ್ನು ನಡೆಸಿದಷ್ಟು ಆ ಸೇವಾ ಫಲ ಆ ವ್ಯಕ್ತಿಗಳಿಗೆ ಅವನಿಗೆ ಲಭ್ಯವಾಗತ್ತೆ. 10 ಮಕ್ಕಳನ್ನು ಸಾಕಿದಂಥ ಪುಣ್ಯ ಆ ಮನುಷ್ಯನಿಗೆ ಸಿಗತ್ತೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ ಸದ್ಭಕ್ತ ಬಂಧುಗಳೇ. ಹಾಗಾಗಿ ವೃಕ್ಷಗಳಿಗೆ ಅತ್ಯಂತ ವಿಶಿಷ್ಟವಾದ ಫಲವನ್ನು ಇತಿಹಾಸದಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ನವಗ್ರಹಗಳ ವೃಕ್ಷಗಳು ಕೂಡ ಇದ್ದಾವೆ. ಈಗ ನವಗ್ರಹಗಳಲ್ಲಿ ರವಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಬಿಳಿಯಕ್ಕೆ ವೃಕ್ಷ. ಇದನ್ನು ನಾವು ನೆಟ್ಟು ಬೆಳೆಸೋದ್ರಿಂದ, ಪೂಜೆ ಮಾಡೋದ್ರಿಂದ ಏನು ಪುಣ್ಯ ಸಿಗುತ್ತೆ ಅಂತ ಕೇಳಿದ್ರೆ, ಆತ್ಮ ಪ್ರಭಾವ ಶಕ್ತಿಶ್ಚ ಪಿತೃಚಿಂತಾರ ವೈಫಲಂ. ಅವನ ಪ್ರಭಾವ ಸಮಾಜದಲ್ಲಿ ಅವನ ಕೀರ್ತಿ, ಗೌರವ, ಘನತೆಗಳಿಗೆ ಏನಾದರೂ ಧಕ್ಕೆ ಬರ್ತಾ ಇತ್ತು ಅಂತ ಕೇಳಿದ್ರೆ ಆ ಬಿಳಿ ಎಕ್ಕೆ ವೃಕ್ಷವನ್ನು ಬೆಳೆಸಿ ಪೂಜೆ ಮಾಡೋದ್ರಿಂದ ರವಿಗ್ರಹ ದೋಷ ನಿವಾರಣೆ ಆಗತ್ತೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ಆನಂತರದಲ್ಲಿ ಚಂದ್ರಗ್ರಹ, ಇದನ್ನು ಮುತ್ತುಗದ ಮರ, ಇದನ್ನು ನೆಟ್ಟು ಬೆಳೆಸೋದ್ರಿಂದ ಏನು ಲಭ್ಯವಾಗತ್ತೆ, ಚಂದ್ರನಿಂದ ಮನಸ್ಸು ಶುದ್ಧವಾಗತ್ತೆ, ಬುದ್ಧಿ ಪ್ರಖರಗೊಳ್ಳುತ್ತೆ, ಮಾತೃವಿನ ಕಾರುಣ್ಯ ಆ ವ್ಯಕ್ತಿಯ ಮೇಲೆ ಆಗತ್ತೆ. ಆನಂತರ ಶ್ರೇಷ್ಠವಾಗಿರ್ತಕ್ಕಂಥ ತೇಜಸ್ಸು ಅವನ ಮುಖಮಂಡಲದಲ್ಲಿ ಬರುತ್ತೆ ಅಂತಕ್ಕಂಥದ್ದು. 16 ಕಲೆಗಳು ಅಂದ್ರೆ ಶಾರೀರಿಕ ತೊಂದರೆಗಳು ದೂರವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆನಂತರ ಮಂಗಳ ಗ್ರಹ, ಇದಕ್ಕೆ ಬರತಕ್ಕಂಥದ್ದು ಕಗ್ಗಲಿ ಅರ್ಥಾತ್ ಕಣಗಲ ವೃಕ್ಷ. ಈ ವೃಕ್ಷವನ್ನು ಹಚ್ಚಿ ಬೆಳೆಸೋದ್ರಿಂದ ಏನಾಗತ್ತೆ ಅಂತ ಕೇಳಿದ್ರೆ ಕುಜದೋಷ, ಕುಜಾಷ್ಟಮ ದೋಷ, ಆನಂತರದಲ್ಲಿ ಪ್ರಖರವಾಗಿರ್ತಕ್ಕಂಥ ಮಂಗಳ ಯಾವುದೇ ಪ್ರಕಾರ ದೋಷವಿದ್ರೂ ಕೂಡ ದೂರವಾಗಿ ಆ ವ್ಯಕ್ತಿಗೆ ಭೂಮಿಯಿಂದ ಹೇರಳವಾಗಿರ್ತಕ್ಕಂಥ ದವಸ ಧಾನ್ಯಗಳು ಲಭ್ಯವಾಗತ್ತೆ ಅನ್ನೋದನ್ನು ಹೇಳಿಕೊಂಡು ಬಂದಿದ್ದಾರೆ. ಆನಂತರ ಬುಧಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಉತ್ತರಾಣಿ. ಆ ವೃಕ್ಷವನ್ನು ಹಚ್ಚಿ ಬೆಳೆಸೋದ್ರಿಂದ, ಪೂಜೆ ಮಾಡೋದ್ರಿಂದ ಬುಧನ ಕೃಪೆಯಾಗತ್ತೆ, ಬುಧನ ಅನುಗ್ರಹ ಪ್ರಾಪ್ತವಾಗತ್ತೆ. ಆನಂತರದಲ್ಲಿ ಬುಧನಿಂದ ಬರತಕ್ಕಂಥ ಜ್ಞಾನ, ವಿದ್ಯಾ, ಆನಂತರ ವಿಚಾರ ದೃಷ್ಟಿ, ಆನಂತರ ಮುಂದಾಲೋಚನೆಗಳು ವಿಶೇಷವಾಗಿ ಲಭ್ಯವಾಗತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಆನಂತರ ಬೃಹಸ್ಪತಿ ಗ್ರಹದಿಂದ ಲಭ್ಯವಾಗ್ತಕ್ಕಂಥದ್ದು ಯಾವುದು? ಅಶ್ವತ್ಥ ಮರ. ಈ ಅಶ್ವತ್ಥ ವೃಕ್ಷವನ್ನು ಬೆಳೆಸೋದ್ರಿಂದ ಬೃಹಸ್ಪತಿ ಅಂದರೆ ಗುರುವಿನ ಕೃಪೆಯಾಗತ್ತೆ. ಆನಂತರದಲ್ಲಿ ಅನೇಕ ಪ್ರಕಾರ ದೋಷಗಳು ನಿವಾರಣೆಯಾಗತ್ತೆ. ಆನಂತರದಲ್ಲಿ ಅವನಿಗೆ ಧನ ಸಂಪತ್ತಿ ಪ್ರಾಪ್ತವಾಗತ್ತೆ, ಮನೋವಾಂಛಿತ ಫಲಗಳು ಲಭ್ಯವಾಗತ್ತೆ ಅನ್ನೋದನ್ನು ಶಾಸ್ತ್ರಗಳು ಹೇಳ್ಕೊಂಡು ಬಂದಿದ್ದಾವೆ. ಗುರು ಶಾಪವೂ ಕೂಡ ಅದರಿಂದ ಪರಿಹಾರವಾಗತ್ತೆ ಅಂಥೇಳಿ. ಆನಂತರ ಶುಕ್ರ ಗ್ರಹ. ಆನಂತರ ಶುಕ್ರನಿಗೆ ಅಧಿದೇವತೆ ಯಾವುದು, ವೃಕ್ಷ ಯಾವುದು ಅಂತ ಕೇಳಿದ್ರೆ ಅತ್ತಿ ಮರ.
ಈ ಅತ್ತಿ ಮರವನ್ನು ಬೆಳೆಸೋದ್ರಿಂದ ಶುಕ್ರನ ಅನುಗ್ರಹ ಪ್ರಾಪ್ತವಾಗತ್ತೆ. ಶುಕ್ರ ಭೋಗ ಅಂದ್ರೆ ಅನುಭವಿಸುವಂಥದ್ದು. ನಮ್ಮ ಸಂಪತ್ತಿ, ನಮ್ಮ ಅಧಿಕಾರ, ನಮ್ಮ ಸ್ಥಾನ, ನಮ್ಮ ಮಾನ ನಮ್ಮ ಜೊತೆಗೆ ಉಳಿಬೇಕು ಅಂತ ಕೇಳಿದ್ರೆ ಶುಕ್ರನ ಅನುಗ್ರಹ ಬೇಕು. ಅದಕ್ಕಾಗಿ ಅತ್ತಿ ಮರವನ್ನು ಹಚ್ಚಿ ಬೆಳೆಸೋದ್ರಿಂದ, ಪೂಜೆ ಮಾಡೋದ್ರಿಂದ ಶುಕ್ರನ ಅನುಗ್ರಹ ಪ್ರಾಪ್ತವಾಗತ್ತೆ ಅಂತಕ್ಕಂಥದ್ದು. ಆನಂತರ ಶನೈಶ್ಚರ ಗ್ರಹ, ಶನೈಶ್ಚರನ ಬನ್ನಿ ಮರ, ಈ ಬನ್ನಿ ಮರವನ್ನು ಹಚ್ಚೋದ್ರಿಂದ, ಬನ್ನಿ ಮರವನ್ನು ಬೆಳೆಸೋದ್ರಿಂದ, ಬನ್ನಿಯ ಮರವನ್ನು ಪೂಜೆ ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠಕರವಾಗಿರ್ತಕ್ಕಂಥ ಪುಣ್ಯ ಆ ವ್ಯಕ್ತಿಗೆ ಲಭ್ಯವಾಗತ್ತೆ. ನವದುರ್ಗಿಯರ ಅನುಗ್ರಹವೂ ಪ್ರಾಪ್ತವಾಗತ್ತೆ. ಆನಂತರ ಆಯುಷ್ಯಂ ಜೀವನೋಪಾಯ ಮರಣಂಚ ಶನೈಶ್ಚರ. ಏನಾದರೂ ಆ ವ್ಯಕ್ತಿಯ ಆಯುಷ್ಯದಲ್ಲಿ ತೊಂದರೆ ಬಂದಿತ್ತು ಅಂತ ಕೇಳಿದ್ರೆ, ಏನಾದರೂ ಕೂಡ ಅಪಮೃತ್ಯು ದೋಷಗಳು ಬರ್ತಾ ಇತ್ತು ಅಂತ ಕೇಳಿದ್ರೆ, ಏನಾದರೂ ಕೂಡ ಆರೋಗ್ಯದಲ್ಲಿ ಹಾನಿ ಆಗ್ತಾ ಇತ್ತು ಅಂತ ಕೇಳಿದ್ರೆ ಬನ್ನಿ ವೃಕ್ಷ ಪೂಜೆಯಿಂದ ಆ ದೋಷಗಳು ಶಮನವಾಗತ್ತೆ ಅನ್ನೋದನ್ನು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾವೆ. ಆನಂತರದಲ್ಲಿ ರಾಹುಗ್ರಹ, ಇದಕ್ಕೆ ಗರಿಕೆ. ಈ ಗರಿಕೆಯನ್ನು ಹಚ್ಚಿ ಬೆಳೆಸೋದ್ರಿಂದ, ಅದರ ಪೂಜೆ ಮಾಡೋದ್ರಿಂದ ನಮಗೆ ಅನೇಕ ಕಂಟಕಗಳು ದೂರವಾಗತ್ತೆ, ಅಪಮೃತ್ಯು ದೋಷಗಳು ದೂರವಾಗತ್ತೆ, ಶತ್ರುವಿನ ಭಯ ನಮ್ಮಿಂದ ದೂರವಾಗತ್ತೆ. ಶತ್ರುಗಳು ಅನೇಕ ಪ್ರಕಾರ ಹಿಂಸೆಯನ್ನ, ತೊಂದರೆಯನ್ನ, ನೋವನ್ನ, ಸಂಕಟವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ರಾಹುವಿನ ಯಾವ ಅದಿ ವೃಕ್ಷವಾಗಿರ್ತಕ್ಕಂಥ ಗರಿಕೆಯ ಬೆಳೆಸೋದ್ರಿಂದ, ಪೂಜೆ ಮಾಡೋದ್ರಿಂದ ಆ ದೋಷ ನಿವಾರಣೆ ಆಗತ್ತೆ. ಆ ಗರಿಕೆಯನ್ನು ವರಸಿದ್ಧಿ ವಿನಾಯಕನಿಗೆ ಅರ್ಪಣೆ ಮಾಡೋದ್ರಿಂದ ಎಲ್ಲ ಪ್ರಕಾರ ವಿಘ್ನಗಳು ಕೂಡ ಪರಿಹಾರ ಆಗತ್ತೆ ಅನ್ನೋದನ್ನು ಶಾಸ್ತ್ರಗಳು ಹೇಳಿಕೊಂಡು ಬಂದಿದ್ದಾವೆ. ಆನಂತರದಲ್ಲಿ ಕೇತುಗ್ರಹ, ಇದಕ್ಕೆ ದರ್ಬೆ ಬರುತ್ತೆ. ಈ ದರ್ಬೆಯನ್ನು ಹಚ್ಚಿ ಬೆಳೆಸೋದ್ರಿಂದ ಪಾವಿತ್ರತೆ ನಮಗೆ ಲಭ್ಯವಾಗತ್ತೆ. ಹಿರಿಯರ, ಗುರುಗಳ, ದೈವದ ಆಶೀರ್ವಾದ, ಅನುಗ್ರಹ ನಮಗೆ ಲಭ್ಯವಾಗತ್ತೆ. ಅತ್ಯಂತ ಶ್ರೇಷ್ಠಮಯವಾದಂಥ ಚಿಂತನೆಯನ್ನ ಆ ವ್ಯಕ್ತಿ ಮಾಡಲಿಕ್ಕೆ ಕಾರಣವಾಗತ್ತೆ ಅನ್ನೋದನ್ನ ಶಾಸ್ತ್ರಗಳು ಹೇಳಿಕೊಂಡು ಬಂದಿದ್ದಾವೆ. ಹಾಗಾಗಿ ಸದ್ಭಕ್ತ ಬಂಧುಗಳೇ, ನಾವೆಲ್ಲರೂ ಕೂಡ ಈ ಜಗತ್ತಿಗೆ ಆಶ್ರಯ ಯಾವುದು ಅಂತ ಕೇಳಿದ್ರೆ ಮರಗಳು ಅಂಥೇಳಿ. ನಾವು ಬೆಳೆಯುವಂಥ ಆಹಾರ ಪದಾರ್ಥಗಳೇನಿದ್ದಾವೆ, ದವಸ ಧಾನ್ಯಗಳೇನಿದ್ದಾವೆ, ಅದು ವೃಕ್ಷಗಳಿಂದ ನಮಗೆ ಲಭ್ಯವಾಗತ್ತೆ. ಹಾಗಾಗಿ ಆಹಾರ ಪದಾರ್ಥ ಸೇವನೆಯಿಂದ ನಾವೆಲ್ಲ ಸದೃಢವಾಗಿರಲಿಕ್ಕೆ ಸಾಧ್ಯವಾಗತ್ತೆ. ಅಂತ ಆಹಾರ ಪದಾರ್ಥಗಳನ್ನು ಕೊಡುವಂಥ, ನಾವೆಲ್ಲ ಕುಡಿಯುವಂಥ ಯಾವ ಜ್ಯೂಸ್ ಇರಬಹುದು, ಆನಂತರ ತಂಪು ಪಾನೀಯಗಳಿರಬಹುದು, ಇದೆಲ್ಲವನ್ನು ಕೊಡುವಂಥದ್ದು ಗಿಡಮರ ಬಳ್ಳಿಗಳು. ಅಂತ ಗಿಡವನ್ನು ನಾವೆಲ್ಲರೂ ಬೆಳೆಸೋಣ, ನಮ್ಮ ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬೋಣ. ಈಗ ಮಳೆಗಾಲ ಪ್ರಾರಂಭಗೊಂಡಿದೆ. ಒಬ್ಬ ವ್ಯಕ್ತಿ ಒಂದು ಗಿಡವನ್ನು ಬೆಳೆಸಿದರೆ ಎಷ್ಟೋ ಲಾಭ ನಮಗಾಗತ್ತೆ. ಎಲ್ಲಿ ಕಾಡು ಇದೆ ಅಲ್ಲಿ ನಾಡು ಇದೆ, ಎಲ್ಲಿ ನಾಡು ಇದೆ ಅಲ್ಲಿ ಜನ ಇದ್ದಾರೆ, ಎಲ್ಲಿ ಜನ ಇದ್ದಾರೆ ಅಲ್ಲಿ ವ್ಯವಸ್ಥೆಗಳು ಇದೆ ಅನ್ನೋದನ್ನು ಯಾರು ಕೂಡ ಮರೆಯುವಂಥದ್ದು ಬೇಡ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯವನ್ನು ಮಾಡೋಣ, ವೃಕ್ಷಗಳನ್ನು ಬೆಳೆಸೋಣ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ತಿಳಿಸಿ ಈ ಸಂದೇಶಕ್ಕೆ ವಿರಾಮ ಕೊಡುತ್ತೇವೆ. ಓಂ ಶಂಭುಯಾತ್.